ಅಹೇ ಸುಂದರಿ, ಸದ್ಯಕ್ಕೆ ಎಲ್ಲ ಮನಸ್ಸು ಸಂತೋಷಪಡಿಸಿ ಹೋಗಬೇಕೆಂಬ ಉದ್ದೇಶ ನಿನ್ನಲ್ಲಿ ಎಲ್ಲವೆಂಬಂತ ಕಾಣುತ್ತದೆ. ಸುಂದರಿ, ಪ್ರಿಯಾ, ಇದು ನಿನಗೆ ಸರಿಯಲ್ಲ ಸಖಿ. ಪ್ರಬುದ್ಧಳಾಗಿ ಮನಮತನ ಯುದ್ಧದೊಳಗೆ ಗೆದ್ದು ಹೋಗುವುದೇ ಸರಿ. ಎಲೈ ಯುವತಿ, ನೆತ್ತರಿಸಲಾರದ ಚಿತ್ತ ಜನ ಗೊತ್ತಿಲ್ಲದ ಕಾಮಚರಗಳು ಎನ್ನ ಮೇಲೆ ತತ್ತರಗೊಳಿಸುತ್ತಿರುವವು. ಮತ್ತಿದಕ್ಕೆ ಯತ್ನವಿಲ್ಲ, ನೀನೇ ಬೆತ ಕಳೆಯಬೇಕು. ಸುಂದರಿ, ಎನ್ನಂ ಗಾಚೆ ಪಡಿಸದ ಬೇಸರವಂ ಕಳಿ ಎಂದು ಬೇಡಿಕೊಳ್ಳುವೆನು ರಾಣಿ. ಬಡಿಬೇಡಿ. ಲಕ್ಷಣ ಕುಮಾರ್ ರೆಡಿ ಮಾಡ್ಬೇಕಪ್ಪ. ನಾರದನ ಕಳಿಸ್ರೋ, ನಾರದನ. ಪ್ರಿಯಾ, ಪ್ರಿಯಳೇ, ನನ್ನನ್ನು ಅಪಕೀರ್ತಿಗೆ ಗುರಿಯನ್ನು ಮಾಡಬೇಡ. ಅಂತ ಕೆಲಸ ಎಂದಿಗೂ ಮಾಡುವುದಿಲ್ಲ ಸುಂದರಿ. ಈಗ ಮಾಡುವೇ ಇಲ್ಲ. ನೀನು ಮಾಡುತ್ತಿರುವಲ್ಲ ಸುಂದರಿ. ನಾವಿಬ್ಬರು ಈ ರೀತಿ ಹಾರಾಡುವುದನ್ನು ಯಾರಾದರೂ ಕಂಡರೆ ನಮ್ಮನ್ನೇನು ಮಾಡುವರ ಸುಂದರಿ? ನನ್ನನ್ನು ಅಪಕೀರ್ತಿಗೆ ಗುರಿಯನ್ನು ಮಾಡುವೆ. ಆದರೂ ಚಿಂತೆ ಇಲ್ಲ, ನಿನ್ನನ್ನು ಮಾತ್ರ ಬಿಡುವುದಲ್ಲ ಸುಂದರಿ. ಸುಮ್ಮನೆ ಇಲ್ಲಿಂದ ಹೊರಟೋಗು ಸುಂದರ. ನಾವು ಮೋಹನ ಚಂದಿರ. ಅಹೇ ಬಡ ನಡುವಿನ ರಾಣಿ, ಬರೀ ಮಾತುಗಳಿಂದ ಸಮಾಧಾನ ಪಡಿಸಿ ಹೋಗಬೇಕೆಂದರೆ ನಾ ಬಿಡುವುದಿಲ್ಲ. ತಡಿ ಮುಂದಕ್ಕೆ ಹೋಗಬೇಡ ಸುಂದರಿ. ನಿನ್ನ ಮೇಲಿನ ಮೋಹದಿಂದ ತಾಪ ಹೆಚ್ಚಾಗಿದೆ ಸುಂದರಿ. ಒಂದು ಹರಗಳಿಗೆ ಎಂಬುವುದು ಒಂದು ಯುಗವಾಗಿ ತೋರುವುದು ನಾನು ತಡೆಯಲಾರನೆ. ಮುಂದೇನು ಗತಿ ಪೇಳು ಜಾಣೆ, ತಡೆಯಲಾರನು ನಿನ್ನಾಣೆ. ಸತಿರೇಖ ಬಿಡು. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಸುಂದರಿ. ಮಾವ ಸತಿರೇಖ ಹೇಳಲೆ. ಮಾವ ಸಸಿ ಏನ್ ಜೀವದಿರಂಗೆ ನೀವನ? ಓ ಪ್ರಿಯತಮ, ಬಾ ಪ್ರಿಯತಮ, ಬಾ ಪ್ರಿಯತಮ.
ಪಾಪ ಏನ್ ಕುಣತಂಗಿ ಎಂಬುದು ಗಿಮಿ 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 ತೆರಿ ಬಂಡಿ ಬಡ್ದಂಗ ಅತ್ತ ಗೆಣಕೆಳ ಕುಮಾರ್ ಇವರು ಕಥಾ ಸಂಚಾಲಕರಾದಂತ ಪಂಪಪತಣ್ಣ ಅವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅವರಿಗೆ ನಮ್ಮ ನಮನೆಗಳು. ಸುಂದರ ಸುಂದರಿ ಪ್ರಿಯ ಪ್ರಿಯೇ, ಈಗ ನಿನ್ನ ಮನಸ್ಸಿಗೆ ಸಮಾಧಾನವಾಯ್ತೆ? ಇನ್ನು ಆಗಲಿಲ್ಲ ಸುಂದರಿ. ಬೈದು ನನಗೆ ಹೆದರಬೇಡ. ಎಂದಿಗೂ ಹೆದರುವುದಿಲ್ಲ ಸುಂದರಿ. ಈ ಜನ್ಮದಲ್ಲಿ ಪತಿ ಅಂದರೆ ನೀನು, ಎನ್ನ ಪತ್ನಿ ಆದರೂ ನೀನ ಕೂಡ ಸುಂದರಿ. ನಾನೇ ನಿನಗೆ ಸತಿಯು, ನೀನೇ ನನಗೆ ಪತಿಯು. ಹೌದಾ ಸುಂದರಿ? ಇದನ್ನು ಬದಿರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹೌದಾ ಸುಂದರಿ? ನೀನು ಚಿಂತೆಯನ್ನು ಮಾಡಬೇಡ ಧೀರ, ನೀನೇ ಎನ್ನ ಗಂಭೀರ. ಹೇ ಸಖಿ ಶುಭ್ರಾಂಶಮುಖಿ, ಈ ಟಕ್ಕು ಮಾತುಗಳನ್ನು ಎಲ್ಲಿಂದ ಕಲಿತೆ? ನಿನ್ನಲ್ಲಿ ತಂದೆ ತಾಯಿಗಳ ಅನುಮತಿಯಿಂದ ವಿವಾಹ ಮಾಡಿಕೊಳ್ಳುವುದೆಂದು ನಿನ್ನ ನಾನು ಕಲಿಯಲು ಮುಂದೆ ಬರುವ ಕಾಲ ಮಹಿಮೆಗಳು ಯಾರು ಕಂಡಿರುತ್ತಾರೆ? ಇದು ಎಲ್ಲ ಹುಚ್ಚು ಮಾತು ಸತಿರೇಕ. ಸದ್ಯಕ್ಕೆ ಕೈಗೆ ಸಿಕ್ಕಿರುವ ಫಲವನ್ನು ಅನುಭವಿಸದೆ ಬಿಡುವ ಮೂರ್ಖನು ನಿನ್ನನ್ನು ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ. ನಿನ್ನನ್ನು ಗಟ್ಟಿಯಾಗಿ ಬಿಡದ ಎಲ್ಲ ಮನೋಭಿಷ್ಟವಂ ತೀರಿಸಿಕೊಳ್ಳುವನು ನೋಡು ನಾರಿ. ಒಡಂಬಟ್ಟು ರಥ ಕೇಳಿಗೆ ಮನ ಕೊಟ್ಟರೆ ಸರಿ, ಎಲ್ಲವಾಯಿತೆ ನಿನ್ನ ಬಣ್ಣದ ಮಾತುಗಳಿಗೆ ಇಷ್ಟಪಡುವನಲ್ಲ ಕಾಮಿನಿ, ಕಾಮಿನಿ. ಸುಂದರಿ ಹೇಳಲೆ ಚೆನ್ನಾಗಿ ಹೇಳು. ಪ್ರಿಯ ಪ್ರಿಯೇ, ಕೇಳುವೆಯಾ? ಹೌದು ಸುಂದರಿ. ಅಷ್ಟೊಂದು ಹಾತರವೇ? ಹೌದು ಪ್ರಿಯೇ. ಅಭಿಮನ್ಯು ಸೊಸೆಯಾದ ಶಶಿರೇಖ ನಲ್ಲ ನಲ್ಲೇ ಪ್ರಿಯ ಪ್ರಿಯಳೇ ಸುಂದರ ಸುಂದರಿ. ಓ ಮಾವ ಓ ಸುಂದರೇ, ಸೊಸೆಯಾದ ಶಶಿರೇಖ. ಸುಂದರ ಮಲ್ಲಿಗೆ ಬಂದೆ ಓ ಮಾಲೆ ಮಾಲೆ
ಪ್ರಿಯಾ ಪ್ರಿಯೇ ಕೊರೋಡು ಗ್ರಾಮದ ಲೈನ್ ಮ್ಯಾನ್ ಆದಂತ ಗ್ವಾಡ್ಲಪ್ಪನವರು ಈ ನಾಟಕ ಸಂಘದ ಪರವಾಗಿ 2,000 ರೂಪಾಯಿ ಹೈರ್ ಮಾಡಿರ್ತಾರೆ. ಈ ನಾಟಕದ ಮ್ಯಾನೇಜರ್ ಬಂದಿದ್ದನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಪ್ರಿಯಾ ಪ್ರಿಯಳೇ ನಲ್ಲ ನಲ್ಲೇ ನಾನಿನ್ನು ಹೋಗಿ ಬರಲೇ. ಯಾತಕ್ಕೆ ಹೋಗಿ ಬರವೆ ಸುಂದರಿ? ಮಾತು ಕೊಟ್ಟಿರುವನಲ್ಲ. ಎಲ್ಲಿ ಕೊಟ್ಟಿರುವೆ ಸುಂದರಿ? ಕೊಡಲೇ ಕೊಡಬೇಕು ಸುಂದರಿ. ಪ್ರಣಾಮವನ್ನು ಮಾಡಬೇಕೆ? ಹೌದು ಪ್ರಿಯೇ. ಪ್ರಿಯಾ ಪ್ರಿಯಳೇ ಏಕೋ ನಿನಗೆ ಪ್ರಮಾಣವನ್ನು ಮಾಡುವೆನು. ಈ ಜನ್ಮದಲ್ಲಿ ನನ್ನ ಪತಿ ಅಂದರೆ ನೀನೇ. ಹೌದಾ ಸುಂದರಿ? ಅಹೇ ಮಂದಗಮನೆ, ಸ್ತ್ರೀಯರಿಗೆ ಸಾರಿಗೂ ಮಂದ ಬುದ್ಧಿ ಇರುವುದು. ಅದು ಹೇಗೆಂದರೆ ಅದು ಹೇಗೆ? ಸ್ತ್ರೀ ಬುದ್ಧಿ ಪ್ರಳಯ ಹಂತಕ ಎಂಬ ಗಾದೆ ಇದೆ. ಅಂದ ಹಾಗೆ ಈ ಲೋಕದಲ್ಲಿ ಸ್ತ್ರೀಯರ ಚಿತ್ತವನ್ನು ಕಂಡವನಾರು. ರೇಖಾ, ನಿನ್ನ ಜನಕರ ಹನುಮತೆಯಿಂದ ನಾನು ನೀನು ಕಲಿಯುವುದೆಂದಿಗೂ ಉತ್ತಮ. ನೀನು ಹೇಳಿದ ಮಾತುಗಳನ್ನು ನಾನು ಹೇಗೆ ನಂಬಲಿ? ಈಗ ಇದ್ದದ್ದೇ ನಿಜವಾದರೆ ಸಿಂಧಿಗೇರಿಯ ಶಿವಚರಣ ಮಲ್ಲಪ್ಪ ತಾತನವರ ಪಾದದಾಣೆಯಾಗಿ ಪ್ರಮಾಣ ಮಾಡಿಕೊಟ್ಟರೆ ನಿನ್ನ ಬಿಡುವನು ನೋಡಿ ಪ್ರಮಾಣ ಮಾಡಿಕೊಟ್ಟರೆ ನಿನ್ನ ಬಿಡುವನು ನೋಡು ಸುಂದರಿ ಕಂಡಯ ನಾರೇಮಣೆ. ಪ್ರಿಯಾ ಪ್ರಿಯೇ ಪ್ರಮಾಣವನ್ನು ಮಾಡಬೇಕೆ? ಹೌದು ಸುಂದರಿ. ಅದು ಮಲ್ಲಪ್ಪನ ತಾತನ ಮೇಲೆ. ಹೌದು ಸುಂದರಿ. ಮಾವ ಪ್ರಿಯೇ ಹೇಳಿಲೆ. ಲಕ್ಷಣ 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 ಬರಬೇಕು. ಕರಿತಾಳೆ ನಾರಮ್ಮ ಹುಡುಕಿಸುತ್ತೆ ನಿನ್ನ ಹುಡುಕದೆ ನಡೆಗಳೇನ ನಿನ್ನ ಪ್ರೀತಿ ಬಯಕೆ ನಿನ್ನ ಬಳಿ ಬರವೇ ಬಾರ ಸುಂದರ ನನ್ನರ ಮನೆಗೆ ಬಾರ ಸುಂದರ ನನ್ನರ ಮನೆಗೆ ಬಾರ ಸುಂದರ ನನ್ನರ ಮನೆಗೆ ಬಾರ ಸುಂದರ ಬಾರ ಅದು
ಮೆಲ್ಲಕ್ ರೆಡಿ ಮಾಡ್ರಪ್ಪ ಮೊದ್ಲಿಂಗನ ಲಕ್ಷಣ ಸೊಸೆಯಾದ ಸಸಿರೇಖಾ ಏಕೋ ನಿನ್ನ ಕರದಲ್ಲಿ ನನ್ನ ಕರವನ್ನು ಇಟ್ಟು ಮಲ್ಲಪ್ಪನ ತಾತೆಯ ಆಣೆಯಾಗಿ ಈ ಜನ್ಮದಲ್ಲಿ ನೀನೇ ನನ್ನ ಪತಿಯು, ನಾನೇ ನಿನ್ನ ಸತಿಯು. ಕಂಠೆಯ ಸುಂದರ ನಾವು ಮೋಹನ ಚಂದಿರ. ನೀನ್ ಗಡಿ ಬಿದ್ದಲ್ಲಪ್ಪ ಮತ್ತೆ. ಅಹೇ ಬಾಸುರ ಮುಖಿಯಾದ ಸಸಿರೇಖೆಯೇ ಎತ್ತ ಕಡೆಗೆ ಬಾ. ಎನ್ನಯ್ಯ ತೊಡೆಯ ಮೇಲೆ ಕುಳಿತು ಒಂದೇ ಒಂದು ಮುದ್ದಾದರ ಕೊಟ್ಟು ಈಗ ಎನ್ನ ಮನಸ್ಸು ಸಂತೋಷಪಡಿಸು. ಕೊಟ್ಟ ಮಾತು ತಪ್ಪುವುದು ಹೆಣ್ಣು ನಾನಲ್ಲ. ನಾನಿನ್ನು ಹೋಗಿ ಬರಲೇ. ಹೋಗಿ ಬರುವಂತಳಾಗ ಸುಂದರಿ. ಅತಿ ಬೇಗನೆ ಬರುವನು. ಸಂತೋಷದಿಂದ ಹೋಗಿ ಬಾ ಸುಂದರಿ. ಬಳಿ ಬಳಿರೆಯಲೈ ಸಾರಥಿ ಭೂಪತಿ, ನಮ್ಮ ಮಾತೆಯಾದ ಸುಭದ್ರಾ ದೇವಿ ಹತ್ತಿರ ಚೂಟೆಯಿಂದ ರಥವನ್ನು ಬಿಡುವಂತನಾಗು ಸಾರಥಿ. ನಿಮ್ಮ ಜಯ ಪಾಂಡುರಂಗ ಪ್ರಭು ವಿಠಲ, ಜಯ ಪಾಂಡುರಂಗ ಪ್ರಭು ವಿಠಲ, ಜಯದಾರ ಜಯ ವಿಠಲ, ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ, ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ. ಕರ್ಕೊಂಬರಪ್ಪ. ಲಕ್ಷಣ ಲಕ್ಷಣ ಅಲ್ಲ ಸಾರಥಿ ಸ್ವಾಮಿ,
ಕೃಷ್ಣ ಬಲರಾಮರ ಮನೆಯಲ್ಲಿ ಹೇಗಾದರೂ ಕಲಹವಿಟ್ಟು ಕಣ್ಣಲ್ಲಿ ನೋಡಬೇಕೆಂಬ ಕುತೂಹಲವು ಎನ್ನನ್ನು ಬಾಧಿಸುತ್ತಿರುವುದು. ಯಪ್ಪ ಹಂಗಿಲ್ಲದ್ರೆ ನೀವು ಉಂಡೆ ತರಗದಲ್ಲ ಲೋ ಮಾರಾಯ. ಎನಹೆ ಕಲಹಗಳೇ ಭೋಜನವಾಗಿ, ಹೌದು ದೇವ. ನೀರಸಗಳೇ ದಾಹವಾಗಿ, ಹಾ. ವರವನ್ನು ಪಡೆದರೂ ಸೃಷ್ಟಿಯಲ್ಲಿ ಎಷ್ಟು ಹುಡುಕಿದರೂ ಧರ್ಮದ ಜಗಳಕ್ಕೆ ಆಸ್ಪಾದವೇ ದೊರೆಯಲಿಲ್ಲ. ಹೌದು ಸ್ವಾಮಿ. ಇನ್ನು ನಾನು ಈ ಉದ್ಯೋಗದಲ್ಲಿರಲು ಸಹಿಸಲಾರರು ಮೂರ್ಖರು ಹಾ. ಮತ್ತು ಕಂಡವರು ಚಾಡಿ ಕೋರಕನೆಂದು ಕಲಹ ಭೋಜನೆಂದು ಬಲು ಮನದ ಬಿರುದವಾಳಿಗಳೆಂದು ಕರೆಯುವರು. ಹಾ. ಪಾಪ ಕತ್ತೆಗೇನು ಗೊತ್ತು ಹತ್ತಿ ಬೀಜದ ರಸ ಹೌದು ದೇವ. ಎಂಬ ಗಾದೆಯಂತೆ ಮಂಗರಾದ ತಿಳಿಗೇಡಿ ಜನರಿಗೇನು ಗೊತ್ತು ಈ ನಾರದನ ವಿಷಯವೇನೆಂದು. ಹಾ. ಇರಲಿ ಇರಲಿ, ಜನರು ಏನಾದರೂ ಅಂದುಕೊಳ್ಳಲಿ, ನನ್ನ ಕರ್ತವ್ಯವನ್ನು ನಾನು ಮಾಡುತ್ತೇನೆ. ಹೌದು. ನಾರಾಯಣ ನಾರಾಯಣ. ಗೋವಿಂದ ಗರುಡ ಧ್ವಜ ಮದೋನ್ಮತರಾಗಿ ಗರ್ವಪಟ್ಟವರಿಗೆ ತಕ್ಕ ಗರ್ವಂಬ ಪಡಿಸಲು ಅನ್ಯರಿಂದ ಕಲಹಕ್ಕೀಡು ಮಾಡಿಸುವುದೇ ಕಲಹ ಭೋಜನದ ಉದ್ಯೋಗವು. ಲಕ್ಷಣ, ಲಕ್ಷಣ. ಕರ್ನಾಟಕ ಸೂತ್ರನಾದ ಪರಮಾತ್ಮನ ಸೃಷ್ಟಿ ಎಂಬ ನಾನೊಬ್ಬ ನಿಗ್ರಹಜ ಭೋಜಕ್ಕೆ ಸೇರಿ ಈ ಕಾರ್ಯಗಳನ್ನೆಲ್ಲ ಮಾಡುತ್ತಾ ಲೋಕ ಕಲ್ಯಾಣಾರ್ಥಕ್ಕೋಗಿ ನಡೆಸುತ್ತಿರುವೆನು. ನಾರಾಯಣ ನಾರಾಯಣ ನಾರಾಯಣ.